ಘನತೆಯ ನೀಡಿದೆ ಯೇಸುವೇ, ಮಹಿಮೆ ನಿನಗೆಯ. ಕಣ್ಣೀರನ್ನೆಲ್ಲ ಒರೆಸಿರುವೆ, ಮಹತ್ವ ನಿನಗೆಯ యేసయ్య, ಮಹಿಮೆ ನಿನಗೆಯ. ಕೊರತೆಯ ನೀಗಿಸಿದೆ ಯೇಸುವೇ, ಮಹಿಮೆ ನಿನಗೆಯ. ಕಣ್ಣೀರನ್ನೆಲ್ಲ ಒರೆಸಿರುವೆ, ಮಹತ್ವ ನಿನಗೆಯ యేసయ్య, ಮಹಿಮೆ ನಿನಗೆಯ. ಸ್ತೋತ್ರ. ಪ್ರಿಯ ದೇವರ ಮಕ್ಕಳೇ, ಕರ್ತನ ಸನ್ನಿಧಿಯಲ್ಲಿ ನಾವು ನಿಜಕ್ಕೂ ಭಾಗ್ಯವಂತರಿಂದ ನಾವು ನೆನೆಸಬಹುದು. ಅದಕ್ಕಾಗಿ ದೇವರ ವಾಕ್ಯ ಹೀಗೆ ಹೇಳುತ್ತೆ, ಕೀರ್ತನೆ 1ನೇ ಅಧ್ಯಾಯ ಅದರ ಕೆಲವು ವಚನಗಳಲ್ಲಿ, ಯಾವಾಗಲೂ ಧರ್ಮಶಾಸ್ತ್ರವನ್ನು ಧ್ಯಾನಿಸುತ್ತಿರುವವನು ಅಥವಾ ದೇವರ ಜೊತೆಗೆ ಇರುವವನು ಅಥವಾ ದೇವರೊಟ್ಟಿಗೆ ಇರುವವನು ಅವನು ನಿಜಕ್ಕೂ ಧನ್ಯನು ಎಂದು ಆತನ ವಾಕ್ಯ ನಮಗೆ ಪ್ರಸ್ತಾಪಿಸುತ್ತದೆ. ಹಲ್ಲೆಲೂಯಾ. ಅದಕ್ಕಾಗಿ ನಾವೆಲ್ಲರೂ ಆತನ ಸನ್ನಿಧಿಯಲ್ಲಿ ಆತನ ಸಮ್ಮುಖದಲ್ಲಿ ಯಾವಾಗಲೂ ಇರಬೇಕೆನ್ನುವಂಥ ಆತನ ಒಂದು ಆಸೆಯನ್ನು ನಾವು, ಅದಕ್ಕೆ ದೇವರ ಒಂದು ಚಿತ್ತವನ್ನು, ದೇವರ ಮನಸ್ಸನ್ನು ತಿಳ್ಕೊಂಡಂಥ ನಾವು ಆತನ ಸನ್ನಿಧಿಯಲ್ಲಿ ಇರೋಣ. ಅದಕ್ಕೆ ದಾವೀದನಿಗೆ ಹೇಳ್ತಾನೆ, ಬನ್ನಿರಿ ನಾವು ಸೇನಾಧೀಶ್ವರ ಯೆಹೋವನ ಆಲಯಕ್ಕೆ ಹೋಗೋಣ ಎಂಬುದಾಗಿ ಕರೆಯುವಾಗ ನಾನು ಆತುರದಿಂದ ಬರುವೆನು ಎಂದು ಆತನು ಹೇಳ್ತಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಕರ್ತನನ್ನು ಆರಾಧಿಸುತ್ತಿರುವಾಗ, ದೇವರನ್ನು ಆರಾಧಿಸುತ್ತಿರುವಾಗ ಮನಪೂರ್ವಕವಾಗಿ ಆರಾಧಿಸೋಣ, ಆತನ ಸ್ತುತಿಸೋಣ. ಆತನನ್ನು ನಿಜಕ್ಕೂ ನಮ್ಮ ತುಂಬ ಹೃದಯದಿಂದ, ತುಂಬ ಪ್ರಾಣದಿಂದ, ತುಂಬ ಪ್ರೀತಿಯಿಂದ ಆತನನ್ನು ಸ್ತುತಿಸೋಣವೇ. ನಿಜಕ್ಕೂ ಆತನು ಬಯಸುತ್ತಾ ಇರುವುದು ನಿನ್ನನ್ನು ಆತನ ಪೂರ್ಣ ಪ್ರಾಣದಿಂದ, ಪೂರ್ಣ ಬುದ್ಧಿಯಿಂದ, ಪೂರ್ಣ ಶಕ್ತಿಯಿಂದ, ಪೂರ್ಣ ಪ್ರೀತಿಯಿಂದ ಆತನನ್ನು ಆರಾಧಿಸಬೇಕೆಂಬುದಾಗಿ ಆತನು ಇಷ್ಟಪಡುವಂಥವನಾಗಿದ್ದಾನೆ. ನಮಗೆ ಸ್ತೋತ್ರ. ಅದಕ್ಕಾಗಿ ನೀವೆಲ್ಲರೂ ಆತನನ್ನು ನಿಜಕ್ಕೂ ಆತನನ್ನು ಮನಪೂರ್ವಕವಾಗಿ ಆರಾಧಿಸುವಾಗ ಅಥವಾ ಪೂರ್ಣ ಪ್ರಾಣದಿಂದ ಆರಾಧಿಸುವಾಗ ನಿಜಕ್ಕೂ ನಿಮ್ಮಲ್ಲಿ ಆತನು ಕಾರ್ಯ ಮಾಡುವಂಥ ದೇವರಾಗಿದ್ದಾನೆ. ಅದಕ್ಕಾಗಿ ಆತನಿಗೆ ಬೇಕಾಗಿರೋದು ಮೊದಲನೆಯ ಸ್ಥಾನ, ಆತನಿಗೆ ಬೇಕಾದ ಪ್ರಥಮ ಫಲ, ಆತನಿಗೆ ಬೇಕಾದ ಮೊದಲನೇ ಮುಖ್ಯವಾದ ಒಂದು ಸ್ಥಾನ ಅಥವಾ ಪ್ರಥಮ ಫಲ ಎಂಬುದಾಗಿ ನಾವು